ಕತೆ ಮುಗಿಬೇಕಾಗಿತ್ತು. ಆದರೆ ಅಪ್ಪಾಜಿ ಬಂದು ಅವನ್ನ ಕಾಪಾಡ್ಬಿಟ್ಟ. ಈಗ ಅಪ್ಪಾಜಿನೂ ಇಲ್ಲ, ನಾನು ಅವನ ಕಥೆನ ಮುಗಿಸೋದಕ್ಕೆ ಅವಕಾಶನೂ ಇಲ್ಲ. ರೀ, ಈಗ ಹಳೆ ಕತೆ ಎಲ್ಲ ಯಾಕೆ? ನಾನೊಂದು ಉಪಾಯ ಮಾಡಿದ್ದೀನಿ. ಏನಂತ ಹೇಳ? ಬೊಗಳು. ಮನುಗೆ ಶಾಲೆಗೆ ಹೋಗಕ್ಕೆ ಇಷ್ಟ, ಆದ್ರೆ ಅಕ್ಕ ಅವ್ನಿಗೆ ಹೋಗಕ್ಕೆ ಬಿಡಲ್ಲ. ಹೇಗಾರು ಮಾಡಿ ಅವ್ನ ಶಾಲೆಗೆ ಹೋಗೋ ಹಾಗೆ ಮಾಡಬೇಕು. ಒಂದ್ಸಲ ಅವ್ನ ಶಾಲೆಗೆ ಹೋದ್ರೆ ಸಾಕು, ಆಮೇಲೆ ಬರ್ದೇ ಇರೋ ಹಾಗೆ ಮಾಡಕ್ಕೆ ನೀವಿದ್ದೀರಲ್ವಾ? ಹಾಗಾದ್ರೆ ಅವನ್ನ ಶಾಲೆಗೆ ಹೇಗೆ ಕಳಿಸೋದು? ನಾವೇ ಅವನ ಮನಸ್ಸಲ್ಲಿ ಆಸೆ ಹುಟ್ಟಿಸ್ಬೇಕು. ಅವನ್ ಹಠ ಮಾಡೋ ಹಾಗೆ ಮಾಡಬೇಕು. ಬಾನಿ ಅವನ ಸಂಕಟ ಆಳು ತಾಳಕ್ಕಾಗದೆ ಶಾಲೆಗೆ ಕಳಿಸ್ಬೇಕು. ಅವನ ಮನೆಯಿಂದ ಕಾಲು ಹೊರಗೆ ಇಡ್ತಿದ್ದಾಗೆ ನೀನು ಅವನ್ನ ಶಾಲೆಗೆ ಹೋಗೋ ಹಾಗೆ ಮಾಡು. ಅವನಿಗೆ ಪಾಠನ ನಾನು ಕಲಿಸ್ತೀನಿ. ಹಾಗೆ ಮಾಡಿ ಆಮೇಲೆ ನೀವೇ ಸಿಂಹ ವಂಶದ ವಾರಸ್ದಾರ, ನಾನೇ ಮೊದಲು ಕೆಲಸ, ಆಮೇಲೆ ಕನಸು. ಅಮ್ಮನಿಗೆ ನನ್ನ ಕಂಡ್ರೆ ಪ್ರೀತಿ ಇಲ್ಲ ಅಲ್ವಾ? ಹಾಗೆಲ್ಲ ಹೇಳಬಾರ್ದು. ಅಮ್ಮನಿಗೆ ನೀನಂದ್ರೆ ಪ್ರಾಣ. ಸುಮ್ಮನಿರು ಮಾವ, ನಾನೇನು ಮಾಡಿದ್ರು ಬೈತಾರೆ, ಹೊಡಿಯಕ್ಕೆ ಬರ್ತಾರೆ, ಎಲ್ಲಿ ಹೋಗಕ್ಕೂ ಬಿಡಲ್ಲ. ಹಿಂಗೆ ಮಾಡ್ತಿರ್ಲಿ. ನಾನು ದೂರ ಹೋಗ್ತೀನಿ, ನಮ್ಮಪ್ಪನ ಹತ್ರ ಹೋಗ್ತೀನಿ. ಮನು, ಅಮ್ಮ ನಿಂಗೆ ಯಾಕೆ ಬೈತಾರೆ ಗೊತ್ತೇನೋ? ಬೇರೆ ಯಾರು ಬೈದೇ ಇರಲಿ ಅಂತ. ಅಮ್ಮನೇ ಬೈದ್ರು ಅಂತ ಇಟ್ಕೋ, ಆಗ ಬೇರೆ ಯಾರು ಏನು ಹೇಳಲ್ಲ ಅಲ್ವಾ? ಅದಕ್ಕೆ ಮನು, ನೀನು ವಾರಸ್ದಾರ, ಮರಿಬೇಡ. ನನ್ನನ್ನು ಯಾಕೆ ಶಾಲೆಗೆ ಕಳ್ಸಲ್ಲ ಅಂತಾಳೆ ಅಮ್ಮ. ಅಪ್ಪು ಅಣ್ಣ, ದೀಪಕ್ಕ, ಪ್ರೀತಿ ಅಕ್ಕ ಎಲ್ಲ ಶಾಲೆಗೆ ಹೋಗ್ತಾರೆ, ನನ್ನನ್ನು ಮಾತ್ರ ಕಳ್ಸಲ್ಲ. ನಾನು ಯಾಕೆ ಹೋಗ್ಬಾರ್ದು? ನಾನು ಓದೋದು ಬೇಡವಾ? ಅಮ್ಮ ನನ್ನ ಮನೆಯಿಂದ ಹೊರಗಡೆ ಕಳ್ಸಲ್ಲ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತಾದೆ?
ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್